ಎಸ್ಕೆ ಗ್ರೂಪ್ ಮಾಲೀಕರು ಮಾದರಿ ಸಮಾಜ ಸೇವಕರು ಹಾಗೂ ದಯಾನಂದ ನಗರ ವಾರ್ಡ್ ಪ್ರಬಲ ಜಿಬಿ ಆಕಾಂಕ್ಷಿಗಳಾದ ಸನ್ಮಾನ್ಯ ಕೋಮದನ್ ರವರ ಮಾರ್ಗದರ್ಶನದಲ್ಲಿ ಕೋಮುವಾದ ಅಭಿಮಾನಿ ಬಳಗದ ತಂಡದವರು ವಾರ್ಡಿನ ವಿವಿಧ ರಸ್ತೆಗಳಿಗೆ ಮನೆಗೆ ತೆರಳಿ ಮನೆಯ ಸಿಬ್ಬಂದಿಗಳ ಆರೋಗ್ಯ ವಿಚಾರವಾಗಿ ಮಾಹಿತಿ ಸಂಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಎಸ್ಕೆ ಗ್ರೂಪ್ ಮಾಲೀಕರಾದ ಎಸ್ ಕೋಮದನ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾವುದೇ ಅಪೇಕ್ಷೆ ಇಲ್ಲದೆ ನಿರಂತರವಾಗಿ ನಮ್ಮ ದುಡಿಮೆ ಸಂಪಾದನೆಯಿಂದ ಬಂದಂತ ಹಣದಲ್ಲಿ ಉಚಿತವಾಗಿ ವಾರ್ಡಿನ ಜನರ ಆರೋಗ್ಯದ ಶಿಬಿರ, ರಕ್ತದಾನ ಶಿಬಿರ ಹಾಗೂ ಸರ್ಕಾರದಿಂದ ಸಿಗುವ ಸವಲತ್ತನ್ನು ವಾರ್ಡಿನ ಜನತೆಗೆ ಸಹಕರಿಸುವುದು ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುವುದು ಹಾಗೂ ವೃದ್ಧರಿಗೆ, ವಯೋವೃದ್ಧರಿಗೆ, ಅಂಗವಿಕಲರಿಗೆ ನೆರವು ಸಹಕಾರ ನೀಡುತ್ತಾ ಬಂದಿರುತ್ತೇನೆ. ಮುಂಬರುವ ಜಿಬಿಯ ಚುನಾವಣೆಯಲ್ಲಿ ನಾನು ಕೂಡ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಈ ನಿಟ್ಟಿನಲ್ಲಿ ನಮ್ಮ ವಾರ್ಡಿನ ಜನತೆ ನನ್ನನ್ನು ಆಶೀರ್ವದಿಸುತ್ತಾರೆ ಎಂದು ಆತ್ಮವಿಶ್ವಾಸದಿಂದ ನಿರಂತರವಾಗಿ ಸೇವೆ ಮಾಡುತ್ತಿರುವೆ ಎಂದು ನುಡಿದರು. ನಮಸ್ಕಾರ, ನಾನು ಕೋಮದನ್ ಎಸ್ ಮಾತಾಡ್ತಾ ಇರೋದು, ಎಸ್ಕೆ ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರು. ನಾನು ಈ ಸಲ ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದೀನಿ ಬಂಡ್ರೆಡ್ಡಿ ಸರ್ಕಲ್ ವಾರ್ಡ್ನಲ್ಲಿ ಆಸ್ಪೆರೆಂಟ್ ಆಗಿ. ನಾನಿವಾಗ ವೋಟರ್ ಲಿಸ್ಟು ಮತ್ತು ಪ್ರತಿಯೊಂದು ಮನೆಗೆ ವಾಕಿನ್ ಮಾಡಿ ನಮ್ಮ DK ಸಾಹೇಬರು DCM ಎಲ್ಲಿದ್ದಾರೆ ಪ್ರತಿಯೊಂದು ಮನೆಗೆ ಹೋಗಿ ವಿಸಿಟ್ ಮಾಡಿ ಪ್ರತಿಯೊಂದು ಜನರಿಗೆ ವಿಚಾರಣೆ ಮಾಡಿ ವೋಟರ್ ID ಎಲ್ಲ ಇವತ್ತು ಹೋಗಿರೋದ್ರಲ್ಲಿ 30% ವೋಟರ್ ID ಇಲ್ಲ ಜನಕ್ಕೆ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದೀನಿ. ಇನ್ನು ನಾಳೆನೂ ಸರ್ವೆ ಮಾಡ್ತಾಯಿದ್ದೀವಿ. ಈ ಒಂದು ವಾರ ಫುಲ್ಲು ಇನ್ನೂ ಎಷ್ಟೆಷ್ಟು ಮನೆಗೆ ಏನೇನಾಗಿದೆ, ಡೆತ್ ಕೇಸು, ಮನೆ ಖಾಲಿ ಮಾಡ್ಕೊಂಡು ಹೋಗಿರೋರ್ದು ಪ್ರತಿಯೊಂದು ನಾನು ಇದು ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಸ್ಟಾಫು 16 ಜನ ಹೆಣ್ಮಕ್ಳು, ಹುಡುಗರು ಎಲ್ಲ ಸೇರಿ ನಮ್ಮ ಕಾಂಗ್ರೆಸ್ ಲೀಡ್ರು ಜೊತೆ ಹೋಗಿ ಪ್ರತಿಯೊಂದು RJ ಕಾಲನಿಗೆ ಪ್ರತಿಯೊಂದು ಮನೆಗೆ ವಿಸಿಟ್ ಮಾಡಿ ಬಂದಿದ್ದಾರೆ. ಎಲ್ಲರ ಹತ್ರನೂ ಜನರ ಹತ್ರನೂ ಹೋಗಿ ಮಾತಾಡಿದ್ದಾರೆ. ಅವ್ರ ಕಷ್ಟ ಸುಖ ಕೇಳಿದ್ದಾರೆ. ಹಾಸ್ಪಿಟ್ಲ್ ಫೆಸಿಲಿಟೀಸ್ ಕೇಳ್ತಾ ಇದ್ದೀವಿ. ಅವ್ರಿಗೆ ಏನು ಹೆಚ್ಚಿನ ಮಟ್ಟಕ್ಕೆ ನಾವು ಮಾಡಬೇಕು, ನಮ್ಮ ಕೈಯಿಂದ ಏನೇನು ಸಾಧ್ಯತೆ ಇದೆ ಪ್ರತಿಯೊಂದು ನಾನು ಮಾಡ್ತೀನಿ. ಜೊತೆಗೆ ಕಾರ್ಯಕ್ರಮ RJ ಕಾಲನಿಗೆ ಇಷ್ಟೇ ಮಾಡಿರೋದು. ನೆಕ್ಸ್ಟ್ ಫ್ಯೂಚರ್ನಲ್ಲಿ ಅಲ್ಲಿಂದ LN ಮಾಡ್ತೀವಿ. ನಮ್ಮ ಬಂಡ್ರೆಡ್ಡಿ ಸರ್ಕಲಿಂದ ದಯಾನಂದ ನಗರ್ಗೂ 10 ಜನ ಕೆಲಸ ಮಾಡ್ತಾಯಿದ್ದಾರೆ. ಟೋಟಲ್ 25 ಜನ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಕಂಪನಿಯಿಂದ ನಾವು ಮಾಡ್ತಾ ಇರೋದು ಎಲ್ಲ ಜನರಿಗೂ ಗೊತ್ತಾಗಬೇಕು, ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ನಂತರ ಎಲ್ಲರ ಆಸ್ಪರೆಂಟ್ಗಳು ಕೆಲಸ ಮಾಡಬೇಕು. ಆವಾಗ ಎಲ್ಲರದು ಗೊತ್ತಾಗುತ್ತೆ ಏನೇನು ಪ್ರಾಬ್ಲಮ್ ಆಗಿದೆ, ಒಂದೊಂದು ಮನೆಗೆ ಏನೇನು ಆಗಿದೆ, ನಮಗೆ ಎಲೆಕ್ಷನ್ ಕಾರ್ಡು ಮತ್ತು ಏನೇ ಮೆಡಿಕಲ್ ನಮ್ಮ ಕೈನಲ್ಲಿ ಆಗಿರೋದನ್ನ ಆಸ್ಪರೆಂಟಾಗಿ ಇದ್ದು ಅವ್ರಿಗೂ ಸ್ವಲ್ಪ ಸಂತೋಷವಾಗಿ ಮಾಡಿಸೋಕ್ಕೆ ಮುಂದೆ ಬರ್ತಾಯಿದ್ದೀನಿ. ಅಂತ ಎಸ್ಕೆ ಗ್ರೂಪ್ ನೇತೃದಿಂದ ಕೋಮಲದನ್ ಸಾರು ಕುಂದು ಕೊರತೆ, ರೋಡು, ತಾರು, ನೀರು, ಬೋರು, ಹೆಲ್ತ್ ಪ್ರಾಬ್ಲಮ್ಮು ಯಾರಿಗಾಗಿದೆ, ಅವರು ಕಣ್ಣು ಚಿಕಿತ್ಸೆ ಮಾಡೋದ್ರಿಂದ ಹಿಡಿದು ಕಿವಿ, ಕಣ್ಣು, ಮೂಗು, ಹಾರ್ಟು, ಶುಗರು, BP ಪ್ರತಿಯೊಂದೂ ಎಲ್ಲ ಟೆಸ್ಟ್ ಮಾಡಿಸೋದಕ್ಕೆ ನಾಳೆ ಇಲ್ಲಿ ಕ್ಯಾಂಪ್ ಆಗ್ತಾಯಿದ್ದೀವಿ. ನಮ್ಮ ನಾಗರಿಕ ಬಂಧುಗಳೆಲ್ಲ ಬಂದು ಬೆಳಗ್ಗೆಯಿಂದ 4 ಗಂಟೆವರೆಗೂ ಅಲ್ಲಿ ಕ್ಯಾಂಪ್ ಇದೆ. ಆಂಜನೇಯನ ದೇವಸ್ಥಾನದ ಹತ್ರ, ಹಳ್ಳಿ ಮರದ ಹತ್ರ ಬಂದು ನೀವು ಏನೇ ನಿಮಗೆ ಕುಂದು ಕೊರತೆ ಪ್ರಾಬ್ಲಮ್ ಇದ್ದರೆ ನೀವು ಹೇಳ್ಬೋದು. ನಾವು ಎಲ್ಲ ಒಂದು ರೀತಿಯಿಂದನೂ ಮಾತ್ರೆಯಿಂದ ಹಿಡಿದು, ಚಿಕಿತ್ಸೆಯಿಂದ ಹಿಡಿದು, ಕಣ್ಣು ಆಪ್ರೇಷನಿಂದ ಹಿಡಿದು, ಹಾರ್ಟ್ ಆಪ್ರೇಷನಿಂದ ಹಿಡಿದು, ಕಿವಿ ಮತ್ತು ಸೊಂಟ, ಶುಗರು, BP ಏನೇ ತೊಂದರೆ ಇದ್ರೂ ಬಂದು ನೀವು ಹೇಳಿ ನಿಮ್ಮ ಕುಂದು ಪ್ರಾಬ್ಲಮ್ಮು ಸಾಲ್ವ್ ಮಾಡ್ಕೋಬೋದು. ಬೆಳಗ್ಗೆಯಿಂದ ಸನ್ಸೆಸ್ ಮಾಡಿದ್ದೀವಿ. ರೋಡು ಏರಿಯಾ ಫುಲ್ಲು ನೀರಿಂದಿರುವುದು, ID ಕಾರ್ಡ್ದು, ವೋಟರ್ ಲಿಸ್ಟಿಂದ, ನೀರಿಂದ, ಡ್ರೈನೇಜ್ ಪ್ರಾಬ್ಲಮ್ ಇರೋದ್ರಿಂದ, ಆಮೇಲೆ ನೀರು ಬರದೇ ಇರೋದ್ರಿಂದ ಎಲ್ಲ ಭಾಗದಲ್ಲೂ ಏರಿಯಾ ಸರ್ವೆ ಮಾಡಿದ್ದೀವಿ. ಏರಿಯಾ ಸರ್ವೆ ಮಾಡಿ RJ ಕಾಲೋನಿಯವರಿಗೆಲ್ಲ ರೋಡ್ಗೂ ಮನೆಗೂ ಹೋಗಿ ಏರಿಯಾ ಸರ್ವೆ ಮಾಡಿದ್ದಾರೆ. ನಮ್ಮ SK ಗ್ರೂಪಿಂದ ನಮ್ಮ ಕೋಮಲದನ್ ಸಾರವರು ಎಲ್ಲ ಬಂದು ಬಳಗ ಕುಂದು ಕೊರತೆಯವರೆಲ್ಲ ಸೇರ್ಕೊಂಡು ಭಾಗವಹಿಸಿದ್ದಾರೆ. ಎಲ್ಲ ಅವ್ರ ಕುಂದು ಕೊರತೆ ಪ್ರಾಬ್ಲಮ್ ಎಲ್ಲ ಹೇಳಿದ್ದಾರೆ. ನಾಳೆ ಕ್ಯಾಂಪ್ ಇಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮದು ಏನೇ ಇದ್ರೂ ಬಂದು ನೀವು ಅಲ್ಲಿ ಎಲ್ಲ ನೀವು ದೂರು ಕೊಡ್ಬೋದು. ಆ ದೂರಿಗೆ ಪ್ರಾಬ್ಲಮ್ಗೆ ನಾವು ಬಂಧಿಸ್ತೀವಿ. ಅದನ್ನು ನೀವು ಎಲ್ಲ ನಾನಾ ಭಾಗದಲ್ಲೂ ನೀವು ಪಡ್ಕೋಬೋದು ಅಂತ ಹೇಳಿ ನಾನು ಜಯಮ್ಮ ಅಂತ 2 ಮಾತುಗಳಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಜನರಿಗೆಲ್ಲರಿಗೂ ನನ್ನ ವಂದನೆಗಳು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Good evening to all my dear brothers and sisters of the Dayanand Nagara and Bandireddy Circle Ward citizens. So myself Elankani Wilson representing from SK Groups. Today we had started with the survey of the medical camp records. We have started from the RGI colony. So we had visited various
houses today in the wards, and we have seen what are the problems faced by each citizens in the ward. And one more thing mainly I want to represent is that there is lot of civic community problems here. The firstly is drainage issue, and the second one is the water scarcity problem, where much people are not being satisfied with the civic community, and mostly the problems which we have been gained today in the survey was that water problem is the main issue happening here. That is what me and my team, that is what we found it here. And one more thing I just wanted to tell here is that people are facing a lot of problems, not only the water scarcity problem, inclusive of the road problem, the drainage facility problems which are not being reached to each and every single house in this ward. And our SK Group's proprietor, Shri S. Komadan, he is the person who is the backbone, who is doing this program. And today we have successfully started with the day one. We have conducted more than 300 houses of surveys in this ward. And currently we are going on. We have started today with this auspicious program, and hope so this program will be held in a successful way. And each citizen, each home, each citizen will be satisfied with all the basic needs a citizen has to be gained. That is what is our motto. And one more thing, behind this program, one of the most backbone person is our proprietor, maybe a person who's extending a hand, a backbone I can tell. Shri S. Komadan is the person who's doing all sorts of things in Bandireddy Circle ward, that is Rajajinagar Assembly constituency here. And one more thing I just wanted to specify is that we will be conducting a week survey here as to in detail we'll be specifying what is the problem being faced in this ward. That is what is our main motto. What is the problem? We will analyze it, examine it, and finally we will be drafting a letter to the respective MLA of this constituency, and we will be handing over in taking certain actions, whatever might be, inclusive of the education problems, inclusive of the pension problems, maybe civic community street lights, drainage facilities, water, borewell, health. Our main motto is into a health sector. We are mainly focusing on health sector, so that is what we'll be moving ahead. And we wanted more people to join us and make this program successful. We are not into any other motto. Our motto is mainly service oriented and into healthcare sector. I thank all my SK Group's team who's behind me here. These people and many more are there who are not into this camera. I thank everyone. I thank God the Almighty for having this day been blessed. And I'm very thankful to my dear CEO. So thank you so much, Komadan sir, for giving me this opportunity, and my dear cameramans here who are day long. They have been doing well from morning till evening, and they were a backbone to us also. Thank you, sir. Thank